ಯೆಹೋವನೇ, ನೀನು ಪಾಪವನ್ನು ಕ್ಷಮಿಸುವುದಾದದ್ದರಿಂದ ಮನುಷ್ಯರ ಭಯಭಕ್ತಿಗೆ ನೀನೇ ಪಾತ್ರನು. ಸೋಮವಾರ 10 ಆಗಸ್ಟ್ 2026 ಇಸ್ವಿ. ಈ ದಿನದ ವಾಕ್ಯ ಧ್ಯಾನಕ್ಕಾಗಿ ನಾನು ಆರಿಸಿಕೊಂಡಂಥ ವೇದ ಭಾಗವು ಪೌಲನು ಕೊರಿಂಥದವರಿಗೆ ಬರೆದಂಥ ಮೊದಲನೆಯ ಪತ್ರಿಕೆ 15ನೇ ಅಧ್ಯಾಯದ 11ನೇ ವಚನ. ಹಾಗಾದರೆ ನಾನಾದರೇನು, ಅವರಾದರೇನು, ಆ ಸಂಗತಿಗಳನ್ನೇ ಸಾರುತ್ತೇವೆ, ಅವುಗಳನ್ನು ನೀವು ನಂಬಿದ್ದೀರಿ ಎಂಬುವಂಥದ್ದೇ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ, ಶುಭೋದಯ. ಪೌಲನು ಕೊರಿಂಥ ಸಭೆಯವರಿಗೆ ತನ್ನ ಉದ್ದೇಶವನ್ನು ಮತ್ತು ತನ್ನನ್ನು ದೇವರು ಆರಿಸಿಕೊಂಡದ್ದನ್ನು ಅವರಿಗೆ ಹೇಳಿ ವಿವರಿಸುವವನಾಗಿದ್ದಾನೆ. ತನಗೆ ದೇವರು ಕೊಟ್ಟಿರುವಂಥ ಒಂದು ವಿಶೇಷವಾದಂಥ ಕಾರ್ಯ ಏನೆಂದರೆ, ಯೇಸು ಕ್ರಿಸ್ತನ ಜೀವನ, ಮರಣ, ಪುನರುತ್ಥಾನ ಇವುಗಳನ್ನು ಸಾರುವುದಕ್ಕೋಸ್ಕರವಾಗಿ ಯೇಸು ತನ್ನ ಶಿಷ್ಯರನ್ನು ಆರಿಸಿಕೊಂಡಿದ್ದಾನೆ. ಅದರಲ್ಲೂ ಪೌಲನು ನಮ್ರತೆಯಿಂದ ತಾನು ಅಲ್ಪನಾಗಿದ್ದರೂ ತನ್ನನ್ನು ದೇವರು ಆರಿಸಿಕೊಂಡು ಅವನಿಗೆ ದರ್ಶನ ಕೊಟ್ಟು ವಿಶೇಷವಾದಂಥ ನಿಯೋಗವನ್ನು ವಹಿಸಿದ್ದಾರೆಂಬುದಾಗಿ ಹೇಳುತ್ತಾ ಇದ್ದಾನೆ. ಹೇಗೋ ಅವನು ಹೇಳುವಂಥದ್ದೇನೆಂದರೆ, ನಾನು ವಾಕ್ಯ ಸಾರಿದರೂ ಅವರು ವಾಕ್ಯ ಸಾರಿದರೂ ವಾಕ್ಯವು ಮುಖ್ಯವಾದದ್ದಾಗಿದೆ. ಅಂದರೆ ಯಾವ ವಿಚಾರಕ್ಕೋಸ್ಕರವಾಗಿ ಅಂದರೆ ಯೇಸು ಕ್ರಿಸ್ತನ ಜನನ, ಜೀವನ, ಮರಣ, ಪುನರುತ್ಥಾನವನ್ನು, ಈ ಸುವಾರ್ತೆಯನ್ನು ನಾವು ಸಾರುತ್ತಾ ಇದ್ದೇವೆ, ಇದು ಮುಖ್ಯವಾದದ್ದು, ಇದಕ್ಕೋಸ್ಕರವಾಗಿ ಕರೆಯಲ್ಪಟ್ಟಿದ್ದೇವೆ ಮತ್ತು ಇದನ್ನು ನೀವು ನಂಬಿದ್ದೀರಿ. ಕರ್ತನಲ್ಲಿ ಪ್ರಿಯರೇ, ಪ್ರಸಂಗವಾಗಲಿ, ವಾಕ್ಯ ಸಾರುವುದಾಗಲಿ, ಸೇವೆ ಮಾಡುವುದಾಗಲಿ ಎಲ್ಲವೂ ಆ ಒಂದು ಸುವಾರ್ತೆಯ ವಿಚಾರದಲ್ಲಿ ಮಾಡುವಂಥವರು ಮುಖ್ಯವಲ್ಲ, ಆದರೆ ಆ ವಾಕ್ಯ ಮತ್ತು ವಿಶೇಷವಾಗಿ ಸುವಾರ್ತೆ ಮುಖ್ಯವಾದದ್ದಾಗಿದೆ. ಈ ಹೊತ್ತಿನ ದಿನಮಾನಗಳಲ್ಲಿ ನಾವು ನೋಡುವಾಗ ನಾವು ಹಲವಾರು ಸೇವಕರುಗಳು ನಾವು ಬಹಳ ಮುಖ್ಯದವರು, ನಮ್ಮಿಂದಲೇ ಅನೇಕ ರೀತಿಯಾದಂಥ ಕಾರ್ಯಗಳು ನಡೆಯುತ್ತಿವೆ ಎಂಬುದಾಗಿ ಅನೇಕರು ಒಬ್ಬರಿಗಿಂತ ಒಬ್ಬರು ಹೆಚ್ಚು ಎಂಬುದಾಗಿ ತಮ್ಮನ್ನು ತಾವು ಹೆಚ್ಚಳ ಪಡುವುದು ಮತ್ತು ಮತ್ತೊಬ್ಬರು ಅವರು ತಪ್ಪು ಅಥವಾ ಸರಿಯಿಲ್ಲ ಎಂಬುದಾಗಿ ಈ ರೀತಿಯಾದಂಥ ಗೊಂದಲದಲ್ಲಿ ನಾವು ಜನರನ್ನು ಹಾಕುತ್ತೇವೆ. ಆದರೆ ಪೌಲನು ಹೇಳುವ ಹಾಗೆ ನಾವಾದರೂ ಆಗಲಿ ಅವರಾದರೂ ಆಗಲಿ ನಾವು ಸಾರುವಂಥ ಸಂಗತಿಗಳು ಒಂದೇ, ಅದು ಸುವಾರ್ತೆಯೇ. ಅದನ್ನು ಜನರು ನಂಬಬೇಕು, ದೇವರ ಮಹಿಮೆ ಹೊಂದಬೇಕು. ಅದಕ್ಕೆ ನಾವು ವಾಕ್ಯಕ್ಕೋಸ್ಕರವಾಗಿ, ಸುವಾರ್ತೆಗೋಸ್ಕರವಾಗಿ ಶ್ರಮಿಸೋಣ. ದೇವರು ತಾನೇ ನಮ್ಮನ್ನು ಮುನ್ನಡೆಸಲಿ. ಕರ್ತನೇ, ದಯಾಮಯ ಸ್ವಾಮಿಯೇ, ನಿನ್ನ ವಾಕ್ಯ ಸಾರುವಂತೆ ನಾವು ನಮ್ರತೆಯಿಂದ ನಿನ್ನನ್ನು ಮಾತ್ರ ಸಾರುವಂತೆ ನಮ್ಮನ್ನು ನಡೆಸು. ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಬೇಡಿದೆವು ತಂದೆಯೇ, ಆಮೆನ್.